ವೀಕ್ಷಕರೇ, ಸುದ್ದಿನ ವಿಶೇಷ ಸಂಚಿಕೆಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ, ಎಲ್ಲರೂ ಕೂಡ ಗೊತ್ತಿದೆ ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದ ಏನು ಜೀರ್ಣೋದ್ಧಾರ ನಾಡಿದ್ದು ಇದರ ಇಡೀ ಒಂದು ಸೊಬಗನ್ನು ಮಾರ್ಚ್ ತಿಂಗಳಲ್ಲಿ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳಿಕ್ಕೆ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಕ್ಷೇತ್ರ ಆಲ್ರೆಡಿ ಹೇಳಿದಾಗ ಏನು ಅಂತ ಹೇಳಿದರೆ, ಕರಾವಳಿಯಲ್ಲಿರುವಂಥ ದೇವಾಲಯ, ಅಷ್ಟು ದೇವಾಲಯಗಳಲ್ಲಿ ಒಂದು ವಿಶೇಷವಾಗಿರುವಂಥ ಕ್ಷೇತ್ರ ಪೊಳಲಿ ಕ್ಷೇತ್ರ ಆಗಬೇಕು. ಈ ಒಂದು ಕ್ಷೇತ್ರದ ವಿನ್ಯಾಸವು ಕೂಡ ಹಾಗಿರಬೇಕು ಎನ್ನುವಂಥ ವಿಚಾರದಲ್ಲಿ ಇಲ್ಲಿಯ ವಾಸ್ತು ಆಗಿರ್ಬೋದು, ಇಲ್ಲಿಯ ವಿನ್ಯಾಸ ಆಗಿರ್ಬೋದು, ಎಲ್ಲದಕ್ಕೂ ಹೆಚ್ಚಿನದಾದಂಥ ಒಂದು ಮಾನ್ಯತೆಯನ್ನು ಕೊಟ್ಟು, ಎಲ್ಲದಕ್ಕೂ ಹೆಚ್ಚಿನದಾದಂಥ ಒಂದು ಒತ್ತನ್ನು ಕೊಟ್ಟು ಈ ಕ್ಷೇತ್ರದ ನಿರ್ಮಾಣ ಆಗ್ತದೆ. ಹೆಚ್ಚಿನದಾಗಿ ಪ್ರತಿ ಸಂದರ್ಭದಲ್ಲಿ ಕೂಡ ಒಂದೊಂದು ವಿಚಾರಗಳಿಗೆ ಒಬ್ಬೊಬ್ಬರು ಅದರ ಒಂದು ಜವಾಬ್ದಾರಿಯನ್ನು ತೆಕ್ಕೊಂಡು, ಅದರ ಮುತುವರ್ಜಿಯನ್ನು ತೆಕ್ಕೊಂಡು ಕ್ಷೇತ್ರದ ಅಮ್ಮನವರ ಸೇವೆಯನ್ನು ಮಾಡ್ತಾಯಿದ್ದಾರೆ. ಈ ಸಂದರ್ಭದಲ್ಲಿ ಇಲ್ಲಿಯ ಒಂದು ವಿನ್ಯಾಸ ಆಗಿರ್ಬೋದು ಅಥವಾ ಇಲ್ಲಿಯ ಒಂದು ವಾಸ್ತು ಆಗಿರ್ಬೋದು, ಇದರ ಬಗ್ಗೆ ಹೆಚ್ಚಿನದಾದಂಥ ಮಾಹಿತಿಗಳನ್ನು ಉಳ್ಳವರು ಮತ್ತು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಅಗಾಧವಾದಂಥ ಒಂದು ಹೆಚ್ಚಿನದಾದಂಥ ಅನುಭವ ಇರುವಂಥ ಗಿರಿಧರ್ ಶೆಟ್ಟಿ ಅವರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಕ್ಷೇತ್ರದ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಸರ್. ಇಲ್ಲಿಯ ವಿನ್ಯಾಸ ಆಗಿರ್ಬೋದು ಅಥವಾ ಇಲ್ಲಿಯ ವಾಸ್ತು ಆಗಿರ್ಬೋದು, ಹೆಚ್ಚಿನ ಮಾಹಿತಿ ಇದೆ ಅನ್ನುವ ವಿಚಾರ ಏನು ಹೇಳ್ತೀವಿ? ಪ್ರಥಮವಾಗಿ ಪೊಳಲಿ ರಾಜರಾಜೇಶ್ವರಿ ಅಮ್ಮನವರ ಪಾದಕ್ಕೆ ತಲೆಯನ್ನೆರಗಿ ನಿಮಗೆ ಇದರ ಬಗ್ಗೆ ಸ್ವಲ್ಪ ತಿಳಿದ ಮಟ್ಟಿಗೆ ತಿಳಿಸುವುದು ಏನೆಂದರೆ, ಸುಮಾರು 2 ವರ್ಷದಿಂದ ಈ ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸ ನಡೀತಾ ಇದೆ. ಇದು ಒಂದು ವಿಶೇಷವಾದ, ಕರಾವಳಿಯಲ್ಲಿ ವಿಶೇಷವಾದ ದೇವಸ್ಥಾನ. ಇಲ್ಲಿಯ ಜಾತ್ರಾ ವಿಶೇಷಗಳು ಮತ್ತು ಇದು ಬಹಳ ಪುರಾತನ ದೇವಸ್ಥಾನವಾಗಿದ್ದರಿಂದ ಇಲ್ಲಿ ಸುಮಾರು 2000 ವರ್ಷದ ಇತಿಹಾಸ ಇರುವ ದೇವಸ್ಥಾನ. ಇಲ್ಲಿ ಇದು ಒಂದು 300-400 ವರ್ಷದ ಹಿಂದೆ ಒಮ್ಮೆ ಜೀರ್ಣೋದ್ಧಾರ ಆಗಿತ್ತು ಎಂಬ ಮಾಹಿತಿ ನಮಗಿದೆ. ಮತ್ತು ಕೆಲವು ನಮ್ಮ ಅದರ ಕೆಲವು ಮಾಹಿತಿಗಳು, ನಾವು ಅದರ ಪುರಾವೆಗಳು ಸಿಕ್ಕಿವೆ. ಹಾಗಾಗಿ ಒಂದು ನಿಮಿಷ ಅದರ ಕೆಲವು ಪುರಾವೆಗಳು ನಮಗೆ ಸಿಕ್ಕಿವೆ. ಇದು ವಾಸ್ತುಶಿಲ್ಪಿ ಮಹೇಶ್ ಮುನಿಯಂಗಳವರ ಮಾರ್ಗದರ್ಶನದಲ್ಲಿ ಈ ದೇವಾಲಯವು ಪುನರ್ನಿರ್ಮಾಣಗೊಳ್ಳಲು ಎಲ್ಲ ಸಿದ್ಧತೆಗಳನ್ನು ನಡೆಸಿ ಅವರು ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಇದರ ಕಟ್ಟಡದ ಹಾಗೂ ಮರದ ಕೆಲಸಗಳು, ಅದರ ಜವಾಬ್ದಾರಿಯನ್ನು ನಾನು ಸ್ವಲ್ಪ ಮಟ್ಟಿಗೆ ವಹಿಸ್ಕೊಂಡಿದ್ದೇನೆ. ಮತ್ತು ಎಲ್ಲರ ಸಹಾಯದಿಂದ ಇದಕ್ಕೆ ಆಡಳಿತ ಕಮಿಟಿ ಹಾಗೂ ಜೀರ್ಣೋದ್ಧಾರ ಕಮಿಟಿಯ ಎಲ್ಲ ಸಹಕಾರದಿಂದ ಈ ಕೆಲಸವು ಮುಂದುವರಿತಾ ಇದೆ. ಮತ್ತು ಸಾವಿರಾರು ಕಾರ್ಯಕರ್ತರು ಈ ಕೆಲಸಕ್ಕೆ ರಾತ್ರಿ ಹಗಲು ಎನ್ನದೇ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಹಾಗೆ ಸಾವಿರಾರು ಜನ ದೇಣಿಗೆ ರೂಪದಲ್ಲಿ ಇದಕ್ಕೆ ಒಂದು ಕೆಲಸ ಇವತ್ತು ಮಾಡಲು ನಿರ್ಧಾರ ಮಾಡಿದರೆ ಮರುದಿವಸ ಅದಕ್ಕೆ ದೇಣಿಗೆ ನೀಡಲು ಜನ ಮುಂದೆ ಬರ್ತಾ ಇದ್ದಾರೆ. ಅದು ಅಮ್ಮನವರ ಶಕ್ತಿಯೇ ವಿನ ಬೇರೆ ಏನೂ ಅಲ್ಲ. ಇಲ್ಲಿ ಯಾವುದೇ ಕೆಲಸ ನಡೆಯುತ್ತಿದ್ದರೂ ಅದು ತಾಯಿಯ ಪ್ರೇರಣೆ ಮೇರೆಗೆ ನಡೀತಾ ಇದೆ, ಅವರ ಇಚ್ಛಾಶಕ್ತಿಯಂತೆ ನಡೀತಾ ಉಂಟು. ನಮ್ಮ ಯಾವುದೇ ನಾವೊಂದು ಇಚ್ಛಿಸಿದರೆ ಅದು ಮರುದಿವಸ ಇನ್ನೊಂದು ರೀತಿಯಲ್ಲಿ ನಡೀತಾ ಇದೆ. ಅದಕ್ಕಿಂತಲೂ ವಿಭಿನ್ನ ರೀತಿಯಲ್ಲಿ, ಒಳ್ಳೆಯದ ರೀತಿಯಲ್ಲಿ ಹೆಚ್ಚಿನ ಒಂದು ಅದಕ್ಕೆ ಮಹತ್ವ ಸಿಗ್ತದೆ. ಹಾಗಾಗಿ ಅದೇ ರೀತಿಯಲ್ಲಿ ಅದಕ್ಕಿಂತ ಉತ್ತಮ ರೀತಿಯಲ್ಲಿ ಕೆಲಸ ಆಗ್ತಾಯಿದೆ. ಅದು ಸುಮಾರು 2 ವರ್ಷದಿಂದ ಈ ಕೆಲಸಗಳು ನಡೀತಾ ಇವೆ. ಇದಕ್ಕೆ ಎಲ್ಲರ ಸ್ಪಂದನೆ, ಇದಕ್ಕೆ ನಾವು ಎಣಿಸಿದಕ್ಕಿಂತ ಜಾಸ್ತಿ ಇಲ್ಲಿ ಸಿಗ್ತಾ ಇದೆ. ಅದಕ್ಕೆ ಅಂದರೆ ಇಲ್ಲಿಯ ವಿಶೇಷತೆ, ಬಾಕಿ ದೇವಸ್ಥಾನಗಳಲ್ಲಿ ಪಾಣಿಪೀಠ, ಅದಕ್ಕೆ ಮೂರ್ತಿಗಳಿರ್ತವೆ. ಇಲ್ಲಿ ಮಣ್ಣಿನ ಮೂರ್ತಿ, ಅದು ವಿಶೇಷವಾಗಿ ಬಹಳ ಅಪರೂಪ. ಅಂದರೆ ಅದು 68 ಥರದ ಒಂದು ಕಷಾಯಗಳನ್ನು ಮಿಕ್ಸ್ ಮಾಡಿಕೊಂಡು, ಅದಕ್ಕೆ ಗಿಡಮೂಲಿಕೆಗಳನ್ನು 68 ನಮೂನೆಯ ದ್ರವ್ಯಗಳನ್ನು ಮಿಶ್ರಣ ಮಾಡಿಕೊಂಡು ಮಾಡುವಂಥದ್ದು. ಇದು ಪುರಾತನ ಕಾಲದಲ್ಲಿ ಅದನ್ನು ಮಾಡಿದ್ದಾರೆ. ಸ್ವಲ್ಪ ಅದಕ್ಕೆ ಹಾನಿಯಾಗಿತ್ತು ಸ್ವಲ್ಪ. ಅದನ್ನೀಗ ಪುನರ್ ಅದನ್ನು ಎಲ್ಲಿ ಸ್ವಲ್ಪ ಹಾಳಾಗಿದೆ ಅದನ್ನೆಲ್ಲ ಸರಿ ಮಾಡಿಸಿಕೊಂಡು ಅದೇ ರೀತಿಯಲ್ಲಿ ಒಂದು 68 ಬಗೆಯ ಒಂದು ದ್ರವ್ಯಗಳನ್ನು ಮಿಶ್ರಣ ಮಾಡಿಕೊಂಡು ಅದೇ ರೀತಿಯಲ್ಲಿ ಮತ್ತು ಅದೇ ರೀತಿಯಲ್ಲಿ ಆ ಬಣ್ಣಗಳನ್ನು ನಿರ್ಮಾಣ ಮಾಡಿಕೊಂಡು ಅದನ್ನು ಈಗ ರೆಡಿ ಆಗ್ತಾ ಉಂಟು. ಇನ್ನೊಂದು 4-5 ದಿವಸದಲ್ಲಿ ಅದು ಪೂರ್ಣಗೊಳ್ತದೆ. ಆಮೇಲೆ ನಾಡ್ದು ಒಂದು 3 ತಾರೀಕಿನ ದಿವಸ ದೇವರನ್ನು ದರ್ಶನ, ಆಮೇಲೆ
ಒಳಗೆ ಹೋಗಲಿಕ್ಕೆ ಅವಕಾಶ ಇರುವುದಿಲ್ಲ. ಮೊದಲೆಲ್ಲ ದೇವರ ಹತ್ತಿರದಿಂದ ಜನ ಹೋಗಿ ಬರ್ತಿದ್ದರು. ಈಗ ಅದಕ್ಕೋಸ್ಕರ ಆ ದೇವರ ಪ್ರತಿಷ್ಠೆ ಆಗುವುದಕ್ಕಿಂತ ಮುಂಚೆ ಒಮ್ಮೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾಡ್ದು 3 ತಾರೀಕಿಗೆ ಅದಕ್ಕೇನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಆ ದೇವಸ್ಥಾನದ ಒಳಗೆ ಹೋಗಲಿಕ್ಕಿಲ್ಲ, ನಾವು ದೂರದಿಂದ ಸ್ವಲ್ಪ ವೀಕ್ಷಣೆ ಮಾಡಬೇಕಾಗ್ತದೆ. ಹಾಗಾಗಿ ಅದಕ್ಕೆ ಆ ದೇವರ ಆ ಪ್ರತಿಮೆ ಯಾವ ಒಂದು ಗೋಡೆಯಲ್ಲಿ ಹೊರಗೆ ನಿಂತಿದೆ ಆ ಗೋಡೆಯನ್ನು ಒಂದು ಬಿಟ್ಟು ಸಂಪೂರ್ಣ ಒಂದು ದೇವಾಲಯವನ್ನು ತೆಗೆದು ಪುನರ್ನಿರ್ಮಾಣ ಮಾಡಿದೆ. ಅದರಲ್ಲಿ ಪಾದುಕ, ಜಗತಿ, ಕುಮುದಗಳ ಪಡಿ ಅದೇ ರೀತಿಯಲ್ಲಿ ಬಂದು ಮತ್ತು ಅದಕ್ಕೆ ದೀಪದಳಿ ಮತ್ತು ಹಾಗೆ ಎಡನಾಳಿ, ಒಳ ಎಡನಾಳಿ, ಹಾಗೆ ಗರ್ಭಗುಡಿಯ ಹೊರಗಿನ ಗೋಡೆಗಳು ಮತ್ತು ಸಂಪೂರ್ಣ ಮರದ ಹೊಸ ಮರದ ಕೆಲಸ, ಆಮೇಲೆ ತಾಮ್ರದ ಹೊದಿಕೆ, ಆಮೇಲೆ ಈಗ ಹೊರಗೆ ಬೆಳ್ಳಿಯ ಹೊದಿಕೆಗಳು ಈಗ ನಡೀತಾ ಇವೆ. ಹಾಗಾಗಿ ಸಂಪೂರ್ಣ ಒಂದು ಹೊಸ ಒಂದು ವಿನ್ಯಾಸದೊಂದಿಗೆ ದೇವಸ್ಥಾನ ಮೂಡಿದೆ. ಇದು ಭಕ್ತರಿಗೆ ಒಂದು ತಾಯಿಯ ಸೆಳೆತದೊಂದಿಗೆ ಒಂದು ವಿಶೇಷ ರೀತಿಯ ಒಂದು ಅಲಂಕೃತವಾಗಿ ಮೂಡಿಬಂದಿದೆ. ಮತ್ತು ಹಾಗೂ ಹೊರಗೆ ಮತ್ತು ಒಳಗೆ ಕಲ್ಲಿನ ಗೋಡೆಗಳು, ಮೊದಲು ಇಲ್ಲಿನ ಕೆಂಪು ಕಲ್ಲಿನ ಗೋಡೆಯಲ್ಲಿತ್ತು. ಈಗ ಒಂದು ಗ್ರಾನೈಟ್ ಸ್ಟೋನ್ನಿಂದ ಅದನ್ನು ಮಾಡ್ತಾಯಿದೆ. ಮತ್ತು ಸಂಪೂರ್ಣ ಶಿಲಾಮಯ ಒಳಗಿನ ಒಂದು ತಾಯಿಯ ಮೂರ್ತಿ ಇರುವ ಒಂದು ಗೋಡೆ ಬಿಟ್ಟರೆ ಬಾಕಿ ಸಂಪೂರ್ಣ ಶಿಲಾಮಯ ಗೋಡೆಗಳನ್ನು ಮಾಡ್ತಾಯಿತ್ತು. ಮತ್ತು ಸುತ್ತುಪೌಳಿಯ ಈ ಅಂತರ ಒಂದು ಮಾಡಿ ಏನಿದೆ, ಮತ್ತು ಸುತ್ತುಪೌಳಿಯ ಅದಕ್ಕೆ ಸಂಪೂರ್ಣ ಮರ ಹಾಗೂ ತಾಮ್ರದ ಹೊದಿಕೆಯನ್ನು ಹಾಗೆ. ಮತ್ತು ವಿಶೇಷವಾಗಿ ಗರ್ಭಗುಡಿ ಮತ್ತು ಸುತ್ತುಪೌಳಿಯ ನಡುವೆ ಒಂದು ಅಂತರ ಚಪ್ಪರ ಅಂತ ಹೇಳ್ತಾರೆ, ಆ ರೀತಿಯ ಒಂದು ಚಪ್ಪರವೂ ಆಗಿದೆ. ಅದಕ್ಕೆ ವಿಶೇಷ ರೀತಿಯ ವಿನ್ಯಾಸವನ್ನು ಇಲ್ಲಿ ನೋಡ್ಬೋದು. ನೀವು ಅದನ್ನು ಈಗ ಚಿತ್ರೀಕರಿಸಿಕೊಂಡಿದ್ದೀರಾ. ಅದು ಸಹ ಎಲ್ಲಿಯೂ ಈ ರೀತಿಯ ಒಂದು ವಿಶೇಷ ರೀತಿಯಲ್ಲಿ ಆ ರೀತಿ ಇಲ್ಲ ಅಂತ ನಾನು ಎಣಿಸ್ತಾ ಇದ್ದೇನೆ. ಮತ್ತು ಇಲ್ಲಿಯ ಜಾತ್ರಾ ವಿಷಯಗಳು ಹಾಗೆ ಇಡೀ ನನಗೆ ತಿಳಿದ ಮಟ್ಟಿಗೆ ವಿಶ್ವದಲ್ಲಿಯೇ ಒಂದು ವಿಶೇಷ ರೀತಿಯ ಜಾತ್ರಾ ಮಹೋತ್ಸವ ಇಲ್ಲಿ ನಡೀತಾ ಇದೆ. ಅಂದರೆ ಇದು 1 ತಿಂಗಳ ಜಾತ್ರೆ ನಡೀತಾ ಇದೆ. ಅದು ಪೊಳಲಿ, ಚೆಂಡು, ಅದು 1 ತಿಂಗಳಲ್ಲಿ ಬೇರೆ ಬೇರೆ ರೀತಿಯ ರಥೋತ್ಸವ, ತುಂಬ ರೀತಿಯ ರಥಗಳಿವೆ, ಚೆಂಡು. ಹಾಗೆ ಇಲ್ಲಿಯ ವಿಶೇಷತೆ, ಇಲ್ಲಿ ಅರಸರ ಆಳ್ವಿಕೆ ಸಮಯದಲ್ಲಿ ಇದಕ್ಕೆ ಇಲ್ಲಿ ಮೂಡುಬಿದ್ರಿ ಅರಸರ ಆಡಳಿತದಲ್ಲಿ ಈ ಟೆಂಪಲ್ ಅವರ ಅಧೀನಕ್ಕೆ ಬಂದಿತ್ತು. ಹಾಗಾಗಿ ಅಲ್ಲಿಂದಲೇ ಇಲ್ಲಿಗೆ ಒಂದು ಪ್ರಸಾದ ಬಂದು ಅಲ್ಲಿಂದ ಇಲ್ಲಿ ಆ ದಿವಸದಿಂದ ಎಷ್ಟು ದಿವಸದ ಜಾತ್ರೆ ಎಂದು ಅಲ್ಲಿ ನಿರ್ಣಯ ಆಗ್ತದೆ. ಹಾಗಾಗಿ ಇಲ್ಲೊಂದು ವಿಶೇಷ ರೀತಿಯ ಜಾತ್ರಾ ಮಹೋತ್ಸವ ಇಲ್ಲಿ ನಡೀತಾ ಇದೆ. ಹಾಗಾಗಿ ಎಲ್ಲರ ಒಂದು ಸಹಕಾರದಿಂದ, ಪರವೂರ ಎಲ್ಲ ಭಕ್ತರ ಸಹಕಾರದಿಂದ ಮತ್ತು ಎಲ್ಲರ ಒಂದು ದೇಣಿಗೆಯಿಂದ ಒಂದು ಒಳ್ಳೆಯ ಸುಸಜ್ಜಿತವಾಗಿ ಇಲ್ಲಿ ನಡೆದಿದೆ ಕೆಲಸ. ವಿಶೇಷವಾಗಿ ಊರಿನ ಹಾಗೂ ಪರವೂರಿನ ಕಾರ್ಯಕರ್ತರು ರಾತ್ರಿ ಹಗಲು ಇಲ್ಲಿ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಎಲ್ಲರೂ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನನಗೆ 2 ಮಾತಾಡಲು ಅವಕಾಶ ಮಾಡಿಕೊಟ್ಟ ನಿಮಗೂ ಒಂದು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನಾಡ್ದು 5ರಿಂದ 13ರವರೆಗೆ 5ರಿಂದ ಇದು ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಆಮೇಲೆ 10ಕ್ಕೆ ದೇವರ ಪ್ರತಿಷ್ಠೆ, 13ಕ್ಕೆ ಬ್ರಹ್ಮಕಲಶೋತ್ಸವ, ಆಮೇಲೆ ಧ್ವಜಾರೋಹಣ ಆಗಿ ಆಮೇಲೆ ಪುನಃ 1 ತಿಂಗಳ ಜಾತ್ರೆ ನಡೀಲಿಕ್ಕಿದೆ. ಅದಕ್ಕೂ ನೀವು ಹಾಗೂ ಎಲ್ಲರೂ ಬಂದು ದೇವರ ಪ್ರಸಾದವನ್ನು ಸ್ವೀಕರಿಸಬೇಕು, ದೇವರ ಒಂದು ಆಶೀರ್ವಾದ ಪಡ್ಕೊಳ್ಬೇಕು ಅಂತ ಹೇಳ್ತಾ ನಿಮಗೆ ವಂದನೆಗಳನ್ನು.
ವೀಕ್ಷಕರ ಸುದ್ದಿನ ವಿಶೇಷ ಸಂಚಿಕೆಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಅಂತ ಹೇಳಿದೆ. ಎಲ್ಲರೂ ಕೂಡ ಗೊತ್ತಿರುವ ಹಾಗೆ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರ ಪೊಳಲಿ ಪುರಲ್ ಎನ್ನುವಂಥ ಕ್ಷೇತ್ರ ಏನಿದೆ, ಇಲ್ಲಿಯ ಜೀರ್ಣೋದ್ಧಾರದ ಏನೊಂದು ಆ ಒಂದು ಸಂಭ್ರಮವನ್ನು ಕೆಲವು ದಿನಗಳಲ್ಲಿ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳಿಕ್ಕಿದೆ. ವಿಚಾರ ಏನು ಅಂತ ಹೇಳಿದರೆ, ಪ್ರಮುಖವಾಗಿ ಈ ರಾಜರಾಜೇಶ್ವರಿ ಕ್ಷೇತ್ರದ ಧಾರ್ಮಿಕ ವಿಚಾರ ಆಗಿರ್ಬೋದು, ಅಥವಾ ಇಲ್ಲಿ ನಡೆಯುವಂಥ ಪ್ರತಿ ಅಷ್ಟಮಂಗಲ ಪ್ರಶ್ನೆ ಆಗಿರ್ಬೋದು, ಮತ್ತು ಕ್ಷೇತ್ರದ ಹಿನ್ನೆಲೆ ಆಗಿರ್ಬೋದು, ಈ ಕ್ಷೇತ್ರದ ಇತಿಹಾಸ ಆಗಿರ್ಬೋದು, ಎಲ್ಲವನ್ನು ಬಹಳಷ್ಟು ಹತ್ತಿರದಿಂದ ಬಲ್ಲಂತಹ ಕೋಡಿಮಜಲು ಶ್ರೀ ಅನಂತ ಪದ್ಮನಾಭ ಉಪಾಧ್ಯಾಯರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತಿರುವಂಥದ್ದು. ಕ್ಷೇತ್ರದ ಬಗ್ಗೆ ಏನು ಹೇಳ್ತಾರೆ ಅನ್ನುವಂಥ ವಿಚಾರಗಳನ್ನು ಕೇಳೋಣ. ಬಹಳ ಪ್ರಸಿದ್ಧವಾದಂತಹ ಪಳ್ಳಿ ಕ್ಷೇತ್ರ. ನಮಗೆ ಒಂದು ಅರ್ಥದಲ್ಲಿ ಹೇಳಬೇಕಾದ್ರೆ ಈ ಕ್ಷೇತ್ರದಲ್ಲಿ ನಾವು ಕ್ಷೇತ್ರಕ್ಕೆ ಸಂಬಂಧಪಟ್ಟರಾಗಿ ಇರುವಂಥದ್ದು ಮತ್ತು ಇದರಲ್ಲಿ ಭಾಗವಹಿಸೋಕ್ಕೆ ಬಹಳ ಹೆಮ್ಮೆ ಹೇಳ್ತಾ ಉಂಟು. ಯಾಕಂತ ಹೇಳಿದ್ರೆ ಅದು ಪುರಾಣದ ಹಿನ್ನೆಲೆ ಇರ್ಬೋದು, ಐತಿಹಾಸಿಕವಾಗಿರ್ಬೋದು, ಅಥವಾ ಪ್ರಸಕ್ತವಾದ ವಿಚಾರ ಇರ್ಬೋದು, ಎಲ್ಲ ವಿಷಯದಲ್ಲೂ ಕೂಡ ಇದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಅತ್ಯುತ್ತಮವಾದಂತಹ ಒಂದು ಕ್ಷೇತ್ರ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ 2-3 ಒಂದು ವ್ಯಾಪ್ತಿಯಲ್ಲಿ ಅಥವಾ ಕೋನದಲ್ಲಿ ನಾವು ಚಿಂತನೆ ಮಾಡಿದರೆ, ಈ ಪೊಳ್ಳಿ ಕ್ಷೇತ್ರಕ್ಕೆ ಮೊದಲಾಗಿ ನಾವು ನೋಡೋದು ಪುರಾಣದ ಹಿನ್ನೆಲೆ ಕಂಡಾಗ ನಮಗೆ ಹಿಂದೆ ನಾವು ಕಂಡಂತಹ ಈ ಮಾರ್ಕಂಡೇಯ ಪುರಾಣ, ಆಮೇಲೆ ಅದಕ್ಕೆ ಪೂರಕವಾದಂತಹ ಇದು ವರಾಹ ಪುರಾಣ ಇತ್ಯಾದಿಗಳೆಲ್ಲ ಈ ಕ್ಷೇತ್ರದ ಹಿನ್ನೆಲೆಗಳು ಕಾಣಿಸ್ತದೆ. ಆಮೇಲೆ ಇತಿಹಾಸದಲ್ಲಿ ನೋಡುವಾಗ ಹಿಂದೆ ನಮ್ಮಲ್ಲಿ ಬಾಳಿ ಬದುಕಿ ವಿಶೇಷವಾದಂತಹ ಮೆರೆದ ಚಕ್ರವರ್ತಿಗಳು, ರಾಜರು, ಇವರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಈ ಕ್ಷೇತ್ರದ ವಿಷಯದಲ್ಲಿ ಕೈಯಾಡಿಸಿದವರು ಎಂಬುದು ಕೂಡ ನಮ್ಮ ಇತಿಹಾಸ ಪುರಾಣದಲ್ಲಿ ಕಂಡುಬರ್ತದೆ. ಇತ್ತೀಚಿನ ದಿವಸದಲ್ಲಿ ಕಂಡಂತ ಹೇಳಿದರೆ, ಅಥವಾ ಇನ್ನು ಶಾಸ್ತ್ರ ವಿಚಾರ ಅಂತಕೊಂಡಾದರೆ, ಈ ಕ್ಷೇತ್ರವು ಎಲ್ಲ ದೇವರ ಒಂದು ತಾಣಗಳನ್ನು ಇಟ್ಟುಕೊಂಡಂಥ ಒಂದು ದೇವಸ್ಥಾನ. ಎಲ್ಲ ದೇವರಿಗೂ ಕೂಡ ಇಲ್ಲಿ ಮೂರ್ತಿ ರೂಪದಲ್ಲಿ ನಿಲ್ಲಿಸಂತಹ ದೇವಸ್ಥಾನ ಅಂತ ಕಾಣ್ತದೆ. ಯಾಕಂದರೆ ಈಗ ಎಲ್ಲ ಬೇರೆ ಬೇರೆ ದೇವಸ್ಥಾನ ಕಂಡರೆ ಒಂದೊಂದೇ ದೇವರನ್ನು ಪ್ರಧಾನವಾಗಿ ಇಟ್ಟುಕೊಂಡಂಥ ಒಂದು ಸಾನ್ನಿಧ್ಯ ಕಾಣ್ತದೆ. ಇಲ್ಲಿ ಹಾಗಲ್ಲ. ಇಲ್ಲಿ ಪ್ರಧಾನವಾಗಿ ರಾಜರಾಜೇಶ್ವರಿ, ಆಮೇಲೆ ಭದ್ರಕಾಳಿ, ಆಮೇಲೆ ಗಣಪತಿ, ಆಮೇಲೆ ಸುಬ್ರಹ್ಮಣ್ಯ, ಆಮೇಲೆ ದೇವಿ ದೂತರು, ಲಕ್ಷ್ಮೀ ಮತ್ತು ಸರಸ್ವತಿಯು ಚಾಮರ ಬೀಜಕರಾಗಿ ನಿಲ್ಲುವಂಥದ್ದು, ಬ್ರಹ್ಮವಟುಗಳು, ಹೀಗೆ ಒಳಗಿನ ಎಲ್ಲ ದೇವರುಗಳು ಕೂಡ ನಿಂತು ಒಂದು ಭವ್ಯವಾದಂತಹ ಒಂದು ಮಹಾಮಾತೆಯ ಒಂದು ಮಂದಿರದ ಹಾಗೆ ಒಂದು ಚಿಂತನೆಗಳು ನಮ್ಮ ಆಗಮಶಾಸ್ತ್ರ ನಿರೂಪಣೆ ಉಂಟು. ಆಗಮಶಾಸ್ತ್ರವನ್ನು ಪೂರ್ಣಮಾತಿಕೊಂಡರೂ ಕೂಡ ಒಂದು ಆಗಮಶಾಸ್ತ್ರದಲ್ಲಿ ನಾವು ಈಗ ಶೈವಾಗಮ, ಶಾಕ್ತಾಗಮ, ಗಣಪತಿ ಆಗಮ ಹೀಗೆ ಹೇಳಿದರೆ, ಆಗಲೇ ಪೂಜೆ ಮಾಡುವ ಪದ್ಧತಿಯಲ್ಲಿ ಕೂಡ ಈ ದೇವರಿಗೆ ಒಂದು ವಿಶೇಷ ಅಂತ ಹೇಳಿದರೆ, ಇಲ್ಲಿ ಬಹುಬೇರ ಕ್ರಮದಲ್ಲಿ ಪೂಜೆ ಮಾಡುವ ಪದ್ಧತಿ ಅಂತ ಹೇಳ್ತೇವೆ. ಅದೊಂದು ವಿಶಿಷ್ಟವಾದಂಥ ಪದ್ಧತಿ ಆಗಮಶಾಸ್ತ್ರದಲ್ಲಿ. ಕೇವಲ ಒಂದೇ ದೇವರನ್ನು ಪೂಜೆ ಮಾಡುವಂಥ ಕ್ರಮ ಅಲ್ಲ, ಮತ್ತು ಪೂಜೆ ಮಾಡೋ ಕ್ರಮಗಳು ಕೂಡ ವ್ಯತ್ಯಾಸ. ಇಷ್ಟು ದೊಡ್ಡ ಮೃಣ್ಮಯವಾದ ಮೂರ್ತಿಯನ್ನು ಪಂಚಲೋಹದ ಮೂರ್ತಿಗಳಲ್ಲಿ ಮೊದಲು ಪೂಜೆ ಮಾಡಿಸಿ, ಆಮೇಲೆ ಅಭಿಷೇಕಾದಿಕ್ರಿಯೆಗಳ ನಂತರ ದಿವ್ಯವಾದಂತಹ ಮೂರ್ತಿಯನ್ನು ವ್ಯಾಪನೆ ಮಾಡುವಂಥ ಪೂಜಾ ಪದ್ಧತಿಗಳು ಈ ದೇವಸ್ಥಾನ ಉಂಟು. ಹಾಗಾಗಿ ನಾನು ಹೇಳೋದಿದ್ದರೆ, ಭೂತ ಭವಿಷ್ಯದ ಮತ್ತು ವರ್ತಮಾನ ಕಾಲದಲ್ಲಿ ಕೂಡ ಒಂದು ಎಲ್ಲ ವಿಷಯಲ್ಲೂ ಕೂಡ ಇದೊಂದು ಬಹಳ ವಿಶಿಷ್ಟವಾದಂತಹ ಮತ್ತು ವಿಶೇಷವಾದಂಥ ಒಂದು ಕ್ಷೇತ್ರವಾಗಿದೆ ಅಂತ ನನಗೆ ಹೇಳಲಿಕ್ಕೆ ಆಗ್ತದೆ. ಈ ಕ್ಷೇತ್ರದಲ್ಲಿ ಇದುವರೆಗೆ ನಡೆದು ಬಂತಹ ಕ್ರಮಗಳಲ್ಲಿ ಕೂಡ ಇಲ್ಲಿ ಇದ್ದು ಕೆಲವು ಸತಿ ಶಾಸ್ತ್ರ, ಕೆಲವು ಸತಿ ಪರಂಪರೆ, ಕೆಲವು ಸತಿ ಇತಿಹಾಸ ಈ ನಿಟ್ಟಿನಲ್ಲಿ ಹೋಗ್ತಾ ಉಂಟು. ನಾವೀಗ ಶಾಸ್ತ್ರ ಹೇಳಿದರೆ ಭೌಮೋತ್ಸವ, ಗೌಣೋತ್ಸವ ಎಂಬಂಥ ಉತ್ಸವ ಹೇಳಿದರೆ, ಕೆಲವುಗಳಲ್ಲಿ 3 ದಿನ ಉತ್ಸವ, ಕೆಲವು ದಿವಸ 5 ದಿವಸ ಉತ್ಸವ, 7 ದಿನ ಉತ್ಸವ ಮತ್ತು ಹಾಗಲ್ಲ, ಇಲ್ಲಿ 1 ತಿಂಗಳ ಜಾತ್ರೆ. ಆಗಮಶಾಸ್ತ್ರ ಚಿಂತನೆ ಮಾಡಿದರೆ ಇಲ್ಲಿ ಆಗಮಶಾಸ್ತ್ರ ಇದಕ್ಕೆ ಸರಿಯಾದಂತಹ ಪೂರಕ ಬರೋದಿಲ್ಲ. ಇದು ಯಾಕೆ ಆಯಿತು, ಏನಾಯಿತು ಎಂಬುದಕ್ಕೆ ಇಲ್ಲಿದ್ದೇ ಆದಂತಹ ಮೊದಲ ಒಂದು ಇತಿಹಾಸ ಕಂಡಾಗ ಅಲ್ಲಿ ಮಾಸಾತ್ಮಕವಾದಂತಹ ಉತ್ಸವವನ್ನು ಮಾಡಬೇಕು ಅಂತ ಆ ಮಹಾಮಾತೆ ಇಚ್ಛಿಸುವುದರಿಂದ ಹೀಗೆ ನಡೆಯಿತು ಎಂಬಂಥ ವಿಚಾರ ಕೂಡ ಹೇಳ್ತಾರೆ. ಇದು ಶಾಸ್ತ್ರದಲ್ಲಿ ಸಮ್ಮತ ಉಂಟಾ ಇಲ್ವ ಪ್ರಶ್ನೆಗಳು ಎರಡನೇದು. ಆದರೆ ಇಲ್ಲಿ ನಡೆದು ಬಂದ ದಾರಿ ಹಾಗೆ ಇಲ್ಲಿ ಮಾಸಾತ್ಮಕವಾದ ಉತ್ಸವ ನಡೀತದೆ. ಆ ಮಾಸಾತ್ಮಕವಾದ ಉತ್ಸವವನ್ನು ನಾವು ಶಾಸ್ತ್ರಮತವಾದ ರೀತಿಯಲ್ಲಿ ತಗೊಂಡು ಆಮೇಲೆ ಇಲ್ಲಿ 7 ದಿನಗಳ ಉತ್ಸವ ಅಂತ 2ನೇ ಚೆಂಡಿನಿಂದ ಒಂದು ಅವಭೃತದವರೆಗಿನ ಚಿನ್ನು ನಮ್ಮ ಆಗಮಶಾಸ್ತ್ರಕ್ಕೆ ಅನುಗುಣವಾಗಿ ಅದನ್ನು ನಾವು ತೆಗೆದುಕೊಂಡು ಹೋದಂಥ ಕ್ರಮಗಳುಂಟು. ಇನ್ನು ಉತ್ಸವಕ್ಕೆ ಪೂರ್ವಕವಾಗಿ ಇರತಕ್ಕಂತಹ ಕೆಲವು ವಿಶೇಷತೆಗಳು, ಇಲ್ಲಿಯ ಚೆಂಡು ಇರ್ಬೋದು, ಆಮೇಲೆ ಇಲ್ಲಿ ಬೇರೆ ಬೇರೆ ವಿಚಾರಗಳೆಲ್ಲ ಉಂಟು. ಅದಕ್ಕೆ ಒಂದೊಂದಕ್ಕೂ ಒಂದೊಂದು ಹಿನ್ನೆಲೆ ಉಂಟು. ನಾವು ಒಂದು ಅತಿಶಯ ಅಥವಾ ಅದನ್ನು ಸ್ವಲ್ಪ ವಿಶೇಷವಾಗಿ ಹೇಳಬೇಕಾದ್ರೆ, ಇಲ್ಲಿರುವಂಥ ಪ್ರತಿ ಆಚರಣೆಗಳಿಗೂ ಕೂಡ ಒಂದು ಅದರದ್ದೇ ಆದಂಥ ಹಿನ್ನೆಲೆ ಉಂಟು. ಆ ಹಿನ್ನೆಲೆಯನ್ನು ತಿಳ್ಕೊಂಡಾಗ ಇದು ಹೀಗೆ ಅಂತ ಗೊತ್ತದೆ. ಇಲ್ಲದಿದ್ದರೆ ನಾವು ಅದನ್ನು ಈಗಿನ ಕಾಲ ಚಿಂತನೆ ಮಾಡಿದರೆ, ಇದು ಏನಪ್ಪ, ಇದು ಯಾಕಪ್ಪ ಮಾಡ್ತಾರೆ, ಇದೆಲ್ಲ ಸುಮ್ಮನೆ ಹಾಗೆ ಎಲ್ಲ ಭಾವನೆಗಳು ಬರ್ತದೆ. ಅದು ಪ್ರತಿಯೊಂದು ವಿಚಾರಲ್ಲೂ ಕೂಡ ಅದರ ಹಿನ್ನೆಲೆಗಳು, ಬಹಳ ಭವ್ಯವಾದಂತಹ ಕಥೆಗಳು, ಆ ಕಥೆಗಳ ಮುಖಾಂತರ ಬಂದಂತಹ ಕೆಲವು ವಿಶಿಷ್ಟ ಆಚರಣೆಗಳು ಅದೆಲ್ಲ ಈ ಕ್ಷೇತ್ರದಲ್ಲಿ ಇದೆ. ಹಾಗಿರುವಾಗ ಅಂತಹ ಕ್ಷೇತ್ರ ಈಗ ನಮ್ಮ ಕಾಲದಲ್ಲಿ ಹಿಂದೆ ಕೆಲವು ಭಾರಿ ಇದೆಲ್ಲ ಆಗಿದೆ. ಬ್ರಹ್ಮಕಲಶಗಳು, ಲೇಪಾಷ್ಟಗಂಧ ಎಲ್ಲ ಆಗಿದೆ.
ಈ ಬಾರಿ ಅದು ಅಷ್ಟಬಂಧ ಬ್ರಹ್ಮಕಲಶ ಈ ಸತಿ ಮತ್ತು ಆಮೇಲೆ ಆಗುವಂಥ ಪೂರ್ವಭಾವಿಯಾಗಿ ಆರಂಭದಲ್ಲಿ ಎಲ್ಲ ಇಲ್ಲಿ ಒಂದು ಅಷ್ಟಮಂಗಲ ಪ್ರಶ್ನೆ ಆಯಿತು. ಅಷ್ಟಮಂಗಲ ಪ್ರಶ್ನೆ ಬಹಳ ಒಳ್ಳೆಯ ರೀತಿಯಲ್ಲಿ ಎಲ್ಲ ಚಿಂತನೆಗಳು ದೇವಸ್ಥಾನದಲ್ಲಿ ಬಂದಿದೆ. ಎಲ್ಲ ವಿಚಾರಗಳು ಯಾವ ರೀತಿಯಲ್ಲಿ ಯಾಕೆ ಏನು ಎಂಬಂಥ ವಿಚಾರಗಳು ಇದಮೆತ್ತದ ನಿರೂಪಣೆಗಳು ಬಂದಿದೆ. ಆಮೇಲೆ ಸಾಕಷ್ಟು ಇವತ್ತು ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇರತಕ್ಕಂತಹ ಕೆಲವು ಸಣ್ಣ ಪುಟ್ಟ ಗೊಂದಲಕ್ಕೂ ಇದು ಹೊರತಾಗಿಲ್ಲ. ಹಾಗೆ ಸ್ವಲ್ಪ ಕೆಲವು ವಿಚಾರಗಳೆಲ್ಲ ಸ್ವಲ್ಪ ಹಿಂದೆ ಮುಂದೆ ಎಲ್ಲ ಆಗಿ ಪ್ರಾಯಶಃ ಈಗ ಮಹಾಮಾತೆಗೆ ಒಂದು ಒಳ್ಳೆಯ ಅನುಗ್ರಹದ ಕಾಲ ಬಂದಿದೆ. ಹಾಗಾಗಿ ಈ ವರ್ಷ ಬ್ರಹ್ಮಕಲಶ ಮಾಡುವ ನಿಘಂಟಾಗಿ ಈಗ ಬ್ರಹ್ಮಕಲಶಗಳಾಗಿದೆ. ಬ್ರಹ್ಮಕಲಶ ದಿನವೂ ನಿಘಂಟಾಗಿದೆ. ಈ ಪೂರ್ವಭಾವಿ ಆದ ಲೇಪಾಷ್ಟಗಂಧ ಬಾಕಿಗಳಲ್ಲೆಲ್ಲ ಆದರೆ ಅಷ್ಟಬಂಧ, ಇಲ್ಲಿ ಅಷ್ಟಬಂಧ ಹಾಕಿದ್ದೇವೆ. ಯಾಕೆಂತ ಹೇಳಿದ್ರೆ ದೇವಸ್ಥಾನದ ಹೊರಗಿರತಕ್ಕಂಥ ದೇವಸ್ಥಾನ ಪ್ರಧಾನವಾದಂತಹ ಇನ್ನೊಂದು ದೇವರು ದುರ್ಗಾ ಪರಮೇಶ್ವರಿ. ಆ ದುರ್ಗಾ ಪರಮೇಶ್ವರಿ ದೇವರಿಗೆ ಅಷ್ಟಬಂಧ ಇರುವುದರಿಂದ ಅಲ್ಲಿ ಅಷ್ಟಬಂಧ ಎಂಬ ಶಬ್ದವನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತು ಈ ಬಾಕಿ ಒಳಗಿರತಕ್ಕಂತಹ ಬೇರೆಲ್ಲ ಕಡು ಶರ್ಕದಿಂದ ಅಥವಾ ವಿಶೇಷವಾದ ಕಷಾಯಗಳಿಂದ ಅರೆಯಲ್ಪಟ್ಟಂತಹ ಮೃತ್ತಿಕೆಯಿಂದ ಮಾಡಲ್ಪಟ್ಟಂತಹ ಬಿಂಬಗಳಾದ್ದರಿಂದ ಈ ಬಿಂಬಗಳಿಗೆ ಲೇಪಾಷ್ಟಗಂಧ ಬ್ರಹ್ಮಕಲಶ ಅಂತ ಹಾಗೆ ಹೇಳುವಂತಹ ಕ್ರಮ ಹಿಂದಿನಲ್ಲೂ ಬಂದಿದೆ. ಇಲ್ಲಿ ಒಂದು ಅಷ್ಟು ಪ್ರತಿಯೊಂದು ವಿಚಾರ ಆಗಮಶಾಸ್ತ್ರದಲ್ಲಿ ಅದಕ್ಕೆ ಬೇಕಾದ ಪ್ರಾಯಶ್ಚಿತ್ತಾದಿಗಳು ಅಥವಾ ಶಾಂತಿ ಹವನಗಳು ಇದೆಲ್ಲ ಉಂಟು. ಅದಕ್ಕೋಸ್ಕರ ಈ ವರ್ಷ ನಾವು ಮಾರ್ಚ್ ತಿಂಗಳ 4ನೇ ತಾರೀಕಿನಿಂದ 10 ತಾರೀಕಿನವರೆಗೆ ಪ್ರತಿಷ್ಠಾಪನೆಗಳು, ಆಮೇಲೆ 11ನೇ ತಾರೀಕಿಗೆ ಬ್ರಹ್ಮಕಲಶಗಳು, ಇದನ್ನೆಲ್ಲ ಹೀಗೆ ಇಷ್ಟು ದಿವಸಗಳ ಹಮ್ಮಿಕೊಂಡಂಥ ಕಾರ್ಯಕ್ರಮಗಳು ಈ ದೇವಸ್ಥಾನದಲ್ಲಿ ನಡೀತದೆ. ಇನ್ನು ಈ ದೇವಸ್ಥಾನದ ವಿಚಾರಗಳಲ್ಲಿ ಬಹಳಷ್ಟು ವಿಚಾರ ಉಂಟು. ಪ್ರಾಯಶಃ ಅದನ್ನು ಹೀಗೆ ವಿಸ್ತೃತವಾದ ವಿಚಾರಗಳು ಕೆಲವೆಲ್ಲ ಅದನ್ನು ಹೇಳಬೇಕಂತ ಹೇಳಿದ್ರೆ ಮೊದಲನಾಗಿ ನಾವು ಕಾಣುವ ಇಲ್ಲಿಯ ವಿಚಾರಗಳು ಮಾರ್ಕಂಡೇಯ ಪುರಾಣದಲ್ಲಿ ದೇವಿ ಮಹಾತ್ಮೆಯ ಆವಿರ್ಭಾವಕ್ಕೆ ಕಾರಣವೇ ಕಥೆಯು ಪ್ರಚಲಿತವಾದದ್ದೇ ಈ ದೇವಸ್ಥಾನ ಎಂಬಂತಹ ಚಿಂತನೆಗಳು ಕೂಡ ಇಲ್ಲಿ ಹಿಂದೆ ಒಂದೆರಡು ಸ್ಥಳ ಪುರಾಣಗಳು ಇಲ್ಲಿ ಮುದ್ರಿಸಲ್ಪಟ್ಟಿದೆ. ಇವತ್ತು ಅಚ್ಚಿನಲ್ಲಿ ಕೆಲವು ಇಲ್ಲ, ಅದರಲ್ಲಿ ಸಹ ಉಲ್ಲೇಖ ಬಂದಿದೆ. ಮತ್ತು ಅಂಬಾಕ್ಷೇತ್ರ ಮಹಾತ್ಮೆ ಎಂಬಂಥದ್ದೊಂದು ಸಂಸ್ಕೃತದಲ್ಲಿರುವಂತಹ ಒಂದು ಕಥೆ. ಆ ಕಥೆಯಲ್ಲಿ ಈ ದೇವಿ ಮಹಾತ್ಮೆಯ ಕಥೆಗಳು ದೇವಾದಿ ದೇವತೆಯಿಂದ ಪೂಜಿಸಲ್ಪಟ್ಟ ಮಹಾಮಾತೆ ಹೇಗೆ ಅಂತ ಹೇಳಿದರೆ ಎಲ್ಲ ಜನರಿಗೂ ಅಭಯದಾತಗಳು, ಕೇವಲ ಇಂಥ ಜನಾಂಗದ ಮಾತ್ರ ದೇವರು ಎಂಬುದಲ್ಲ ಪೊಳಲಿ. ಈಗ ನಾವು ನೋಡ್ತೇವೆ ಕೆಲವು ಕಡೆಯಲ್ಲಿ ನಮ್ಮಲ್ಲಿ ದೇವರನ್ನು ಪೂಜೆ ಮಾಡುವಂತಹ ಕ್ರಮಗಳಲ್ಲಿ ಹೇಳುವಾಗ ನಾವು ಒಂದು ಸೀಮೆ ದೇವರು ಅಥವಾ ಒಂದು ಮಾಗಣೆ ದೇವರು, ಆಮೇಲೆ ಗ್ರಾಮ ದೇವರು, ಆಮೇಲೆ ಕುಲದೇವರು, ಆಮೇಲೆ ಮನೆ ದೇವರು, ಇನ್ನು ಮುಂದೆ ಹೋದರೆ ಉಪಾಸನಾ ದೇವರು, ಹೀಗೆ ದೇವರನ್ನು ವಿಭಾಗ ಎಲ್ಲ ಮಾಡ್ತೇವೆ. ಅದು ಇಲ್ಲಿ ಎಲ್ಲರಿಗೂ ಸರ್ವಕಾಲ ಅಭಯನ ಕೊಡತಕ್ಕಂಥ ಮಹಾಮಾತೆ ಎಂಬ ಸ್ವರೂಪದಲ್ಲಿ ನಿಂತಾಳೆ. ಯಾಕಂದರೆ ಆ ದೇವಿಯ ಕಥೆ ಆರಂಭದಲ್ಲಿ ಆಗುವುದೇ ಅದೇ ರೀತಿಯಲ್ಲಿ ಉಂಟು. ಒಂದು ವೈಶ್ಯ, ಆಮೇಲೆ ರಾಜ, ಇವರ ಅಲ್ಲಿ ಸಮಾಗಮ ಆಗಿ ಆಮೇಲೆ ಅವರಿಗೆ ಅವರೊಬ್ಬರು ವಿಶೇಷವಾದಂತಹ ಮುನಿಗಳತ್ತ ಸುಮೇಧಸ ಎಂಬ ಮುನಿಗಳತ್ರ ಹೋಗಿ ಅವರು ವಿಶೇಷವಾಗಿ ಅವರಿಗೆ ಪ್ರೋತ್ಸಾಹ ಕೊಟ್ಟು, ಆಮೇಲೆ ನೀವು ಹೀಗೆ ಬನ್ನಿ ಇವರನ್ನು ಈ ರೀತಿ ಸ್ತುತಿ ಮಾಡಿ ಅಂತ ಅವರಿಗೆ ನಾಮಾಕ್ಷರಿ ಮಂತ್ರ ಉಪದೇಶ ಕೊಟ್ಟು ಅವರಿಗೆ ಒಂದು ಪ್ರತ್ಯಕ್ಷಳಾಗಿ ಅವರಿಗೆ ವಿಶೇಷವಾಗಿ ಅಭಯವನ್ನು ಕೊಟ್ಟಂತಹ ಸ್ಥಳ. ಆಮೇಲೆ ಹೀಗೆ ಆ ದೇವರನ್ನು ನೀವು ಚಿಂತನೆ ಮಾಡಿ ಅಂತ ಅವರು ಮಾಡಿದಂಥ ದೇವತೆಗಳು ಮೂರ್ತಿಗಳು, ಆ ಮೂರ್ತಿಗಳನ್ನು ಹೀಗೆ ಮಾಡಿ ನಿಮ್ಗೆ ಕಷ್ಟ ಇಲ್ಲ, ಇಂತಹ ಜಾಗದಲ್ಲಿ ಅದಕ್ಕೆ ರಸಭಾವಿ ಉಂಟು, ಇಂತಹ ಸ್ಥಳದಲ್ಲಿ ಅದಕ್ಕೆ ಬೇಕಾದ ಮೃತ್ತಿಗೆಗಳುಂಟು, ಇಂತಹ ಸ್ಥಳಕ್ಕೆ ಬೇಕಾದಂಥ ಪೂರ್ವ ವಸ್ತುಗಳೆಲ್ಲ ಇವೆ ಎಂಬುದು ಅವರೇ ಋಷಿಗಳೇ ಹೇಳಿ ಅವರಿಂದ ಅದನ್ನು ಅವರಿಗೆ ಪ್ರೇರೇಪಣೆ ಕೊಟ್ಟು ಪ್ರತಿಷ್ಠಾಪಿಸಿ ಮಾಡಿದ್ದಾರೆ ಎಂಬುದು ಕೂಡ ಅದು ಆ ಸಂಸ್ಕೃತ ಸಾಹಿತ್ಯದಲ್ಲಿ ವಿಶೇಷವಾಗಿ ಅದನ್ನು ಬಣ್ಣನೆ ಮಾಡಿದ್ದಾರೆ. ಅದನ್ನೇ ಇವತ್ತು ಸ್ಥಳ ಪುರಾಣಗಳಲ್ಲಿ ನಾವು ನೋಡ್ತಾ ಇದ್ದೆ. ಮತ್ತು ಇನ್ನೊಂದು ಎಂತಂತ ಹೇಳಿದ್ರೆ ನಮ್ಮ ದೇವಿ ಯಾವತ್ತೂ ಕೂಡ ನಾವು ಇವತ್ತು ಪೊಳಲಿ ದೇವಸ್ಥಾನ ಅಂತ ಹೇಳುವಂಥದ್ದು ಹಿಂದೆ ಅದು ಪುಳಿನ ಎಂಬ ಶಬ್ದದ ಅರ್ಥ ಸಂಸ್ಕೃತ ಸಾಹಿತ್ಯ ಪುಳಿನ ಅಂದರೆ ಮರಳು ಅಂತ ಅರ್ಥ. ಆ ಪುಳಿನ ಎಂಬ ಶಬ್ದದ ಅದಕ್ಕೆ ಹಿಂದೆ ಪುಳಿನಾಪುರ ಅಂತಲೇ ಹೆಸರಿತ್ತು. ಕಾಲಘಟ್ಟದಲ್ಲಿ ಬದಲಾವಣೆ ಆಗ್ತಾ ಅದು ಪೊಳಲಿ ಅಂತ ಆಯಿತು ಅಂತ ಹೇಳುವಂಥದ್ದು ಒಂದು ಪ್ರಸಿದ್ಧಿ ಕೂಡ ಉಂಟು. ನಾವು ತುಳಿನಲ್ಲಿ ಅದನ್ನು ಪುರಾಲ್ ಅಂತ ಹೇಳ್ತೇವೆ. ಯಾಕಂದರೆ ಪುರಾಲ್ ಎಂಬ ಶಬ್ದದ ಅರ್ಥವನ್ನು ಕಂಡಾಗ ಅದಕ್ಕೊಂದು ಹಳೆಗನ್ನಡದ ವ್ಯಾಖ್ಯಾನದಲ್ಲಿ ಕಾಣುತ್ತೆ. ಪುರಾಲ್ ಎಂಬ ಶಬ್ದಕ್ಕೆ ಹಳೆಗನ್ನಡದ ವ್ಯಾಖ್ಯಾನ ಕಂಡಾಗ ಪುರಾಲ್ ಅಂತ ಹೇಳಿದರೆ ಅದು ಒಂದು ರೀತಿಯಲ್ಲಿ ಮಣ್ಣು ತುಂಬ ಒಂದು ಮೃದುವಾದಂತಹ ಜಾಗ, ಅಥವಾ ಈ ಮಣ್ಣನ್ನು ನಾವು ಹದ ಮಾಡಿದಂಥ ಜಾಗಕ್ಕೆ ಒಂದು ಪುರಾಲ್ ಎಂಬ ಶಬ್ದ ಬರಬಹುದು ಎಂಬಂಥ ವ್ಯಾಖ್ಯಾನ ಕೂಡ ಮಾಡಬಹುದು. ಅಂದರೆ ಇಲ್ಲಿ ಆ ಅರ್ಥದಲ್ಲಿ ಬಂದಿಲ್ಲ ಇಲ್ಲುವಂಥದ್ದು ಪ್ರಶ್ನೆ ಅಲ್ಲ, ಅದೇ ಹಾಗಿದೆ. ಆದ್ದರಿಂದ ಒಟ್ಟಿನಲ್ಲಿ ಶಬ್ದದಲ್ಲಿಯೇ ಇಲ್ಲಿಯ ಕ್ಷೇತ್ರದ ಮಹಿಮೆಯನ್ನು ಹೇಳತಕ್ಕಂಥ ಹೆಸರು ಅದು ಪೊಳಲಿ ಎಂಬಂತಹ ಶಬ್ದಗಳು ಅದರಲ್ಲಿ ಉಲ್ಲೇಖ ಆಗಿದೆ. ಇಲ್ಲಿಯ ಬೇರೆ ವಿಚಾರಗಳನ್ನು ಕೇಳಬೇಕು, ಒಂದೇ ಪ್ರಶ್ನೆಯನ್ನು ಕೇಳ್ತಾ ಹೋಗುವಂಥ ವಿಚಾರಗಳು ಕೇಳಿದರೆ ಕೆಲವೊಂದಷ್ಟು ವಿಚಾರಗಳು ಇವತ್ತಿನ ಬೇರೆ ಧಾರ್ಮಿಕ ಕ್ಷೇತ್ರಕ್ಕೂ ಇಲ್ಲಿ ಏನು ವಿಶೇಷ ಅಂತ ನಿಮ್ಮ ಪ್ರಶ್ನೆಗಳು ಬಂದರೆ
ಬೇರೆ ಕ್ಷೇತ್ರಗಳಲ್ಲಿ ನಾವು ಹೋಗಿ ನೋಡಿದಾಗ ಯಾವುದೋ ಒಂದು ಆಗಮಶಾಸ್ತ್ರ ತಗೊಂಡು ಆ ಮೂಲವಾದ ದೇವರಿಟ್ಟುಕೊಂಡು ನಾವೆಲ್ಲ ಪೂಜಿಸುವಂಥ ಕ್ರಮ. ಇಲ್ಲಿ ಹಾಗಲ್ಲ. ಇಲ್ಲಿ ಒಂದು ವಿಶೇಷತೆ ನೋಡಿದರೆ, ಪ್ರಾಚೀನ ಕಾಲದಲ್ಲಿ ಆ ಸುರತ ಮಹೀಪತಿಗಳು, ಸುರತ ಮಹಾರಾಜ ಅಂತ ಕೋಲಾಪುರವೇ ಅವ್ರದ್ದು ಪ್ರಧಾನವಾದಂತಹ ದೇಶ. ಅವರನ್ನು ಅಲ್ಲಿ ಅವರು ರಾಜಭ್ರಷ್ಟರಾಗಿ ಬಂದಾಗ ಅವರಿಗೆ ಅವರು ಬರ್ತಾ ಮುಂದೆ ಬಂದು ಅವರಿಗೆ ಇಲ್ಲಿ ಅಭಯವಾಕ್ಯವಾದಾಗ ಪೂಜೆ ಹೇಗೆ ಮಾಡಬೇಕು ಅಂತ ಹೇಳುವಾಗ ಇವರು ಋಷಿಗಳು ಅವರಿಗೆ ಕೊಟ್ಟಂತಹ ಅಭಯ ಅಂದರೆ, ನೀನು ಇಲ್ಲಿ ಈ ದೇವಿಗೆ ಅತ್ಯುತ್ಕೃಷ್ಟವಾದ ಕಲಿಯುಗದಲ್ಲಿ ಬಲಿಪ್ರಧಾನಗಳಲ್ಲಿ ಅವಳು ಅತಿ ತುಷ್ಟಳಾಗಿರೋದ್ರಿಂದ ಬಲಿಕ್ರಿಯೆಗಳು ಕೂಡ ಮಾಡುವುದು ಉತ್ತಮ ಎಂಬುದು ಅಭಯವಾಕ್ಯ ಆಗಿದೆ ಎಂಬುದು ಆ ಇತಿಹಾಸ ಕಾಣುತ್ತೆ. ಹಾಗೆ ಅವಳು ಇಲ್ಲಿ ಬಹಳ ಹಿಂದೆ ಬಲಿಕ್ರಿಯಾದಿಗಳು ನಡೀತಾ ಇತ್ತು ಎಂಬಂಥ ಪ್ರತೀತಿಯೂ ಇದೆ. ಕಾಲಕ್ಕೆ ಮೇಣ ಬಲಿಕ್ರಿಯೆಗಳು ನಿಂತಿದೆ. ಇವತ್ತು ಕಾನೂನು ಬಾಹಿರವಾಗಿ ಅಂತ ಇವತ್ತು ಬಲಿಕ್ರಿಯೆ ಇಲ್ಲ. ಅದು ಆ ಬಲಿಕ್ರಿಯೆಗಳು ಒಂದು ನಿಂತಿರುವಂಥದ್ದು ಕೂಡ ಅದಕ್ಕೆ ಬೇಕಾದ ಐತಿಹ್ಯಗಳು ಈ ದೇವಸ್ಥಾನದಲ್ಲಿ ನಮಗೆ ಸಿಗ್ತದೆ. ಆಮೇಲೆ ಆ ಬಲಿಕ್ರಿಯಾದಿಗೆ ಮಾಡುವಂತಹ ಪದ್ಧತಿ, ಅದಕ್ಕೆ ಬೇಕಾದ ವ್ಯವಸ್ಥೆಗಳು, ಅದು ಕೂಡ ಅದರದ್ದು ಹೇಳದಂತಹ ಕುರುಹುಗಳು ಇವತ್ತು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಆಮೇಲೆ ಅದಕ್ಕೆ ಬೇಕಾದ ಒಂದು ಇತಿಹಾಸ ಹಿಂದೆ ಇಲ್ಲಿ ಬಲಿಕ್ರಿಯೆಯನ್ನು ಮಾಡುವಾಗ ಅದಂಥ ಅಘಟಿತವಾದ ಘಟನೆ, ಆ ಮೂಲವಾದ ಪುರುಷರಿಂದ ಹೋಗಬೇಕಾಯಿತು, ಆಮೇಲೆ ದೇವಿಯತ್ತ ದೀನನ ಕೇಳ ದೇವಿ ಅಭಯ ಮಾಡಿದಳು ಎಂಬಂಥ ಕಥೆಯೂ ಕೂಡ ಇಲ್ಲಿ ಆ ಸ್ಥಳ ಪುರಾಣದಲ್ಲಿ ಬಂದಿದೆ. ಮತ್ತು ಈ ಪ್ರತಿಯೊಂದು ವಿಚಾರವೂ ಕೂಡ ಈ ದೇವಿಗೆ ಸಂಬಂಧಪಟ್ಟಂಥ ಒಂದು 16 ಕ್ಷೇತ್ರಗಳು ಇಲ್ಲಿದೆ. ಇದು ಯಾಕಂದರೆ ಈ ಹೊಳೆಯ ರಾಜರಾಜೇಶ್ವರಿ ಅಂತ ಹೇಳಿದರೆ, ಆ ರಾಜರಾಜೇಶ್ವರಿ ಅಂತೇಳಿ ಅದು ಒಂದೇ ದೇವಸ್ಥಾನ ಅಲ್ಲ. ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಒಂದು ಸುಮಾರು 16 ದೇವಸ್ಥಾನಗಳು ನಮಗೆ ಅಲ್ಲಿ ಕಾಣ್ತೇವೆ. ಅದನ್ನು ನಾವು ಅಖಿಲೇಶ್ವರ, ಕಂಚೇಶ್ವರ, ಅಗಸ್ತ್ಯೇಶ್ವರ, ವರದೇಶ್ವರ, ಶಾಸ್ತಾರೇಶ್ವರ, ಹೀಗೆ ಆಮೇಲೆ ಇಲ್ಲಿ ವಿಷ್ಣುಮೂರ್ತಿ, ಪುಷ್ಪಪುರ ಎಂಬಂತಹ ಅದನ್ನು ಈಗ ಪಡು ದೇವಸ್ಥಾನ ಅಂತ ಹೇಳ್ತೇವೆ, ಪುಷ್ಪಪುರ ವಿಷ್ಣುಮೂರ್ತಿ ದೇವಸ್ಥಾನ, ಹೀಗೆ ಒಂದು 16 ದೇವಸ್ಥಾನ ಉಂಟು. ಅದರಲ್ಲಿ ಕೆಲವು ದೇವಸ್ಥಾನಗಳು ಇವತ್ತು ಸಹ ಭಕ್ತ ಜನರಿಗೆ ಅನುಗ್ರಹ ಕೊಡುವಂಥ ಸ್ಥಿತಿಯಲ್ಲಿಯೂ, ಕೆಲವು ಆಡಳಿತದಿಂದ ಅಥವಾ ಕಾಲಘಟ್ಟಗಳಾಗಿ ಕೆಲವು ಪೂಜಿಸದ ಪರಿಸ್ಥಿತಿಯಲ್ಲಿ ಉಂಟು. ಹಾಗಿರುವಾಗ ಇಷ್ಟು ಕ್ಷೇತ್ರಗಳ ಅಧಿಷ್ಠಾನ ಮೂರ್ತಿಯಾದಂತಹ ಮಹಾಮಾತೆಯು ತನ್ನ ವಿಶೇಷವಾದಂತಹ ಒಂದು ಸಮೂಹದೊಂದಿಗೆ, ಸಪರಿವಾರದೊಂದಿಗೆ ಭಕ್ತರಿಗೆ ಅನುಗ್ರಹ ನಿಂತದ್ದು ಹೇಳಿದರೆ ಅತ್ಯುನ್ನತವಾದಂತಹ ಒಂದು ಕ್ಷೇತ್ರ ಹೇಳೋದ್ರಲ್ಲಿ ಸಂದೇಹವಿಲ್ಲ. ಹೀಗಿದ್ದ ಇತಿಹಾಸಗಳು, ಕಥೆಗಳು ಬೇರೆ ಕಡೆ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಇದಕ್ಕೆ ವಿಶೇಷತೆ ಈ ದೇವಸ್ಥಾನಕ್ಕೆ ನೋಡುವಂಥದ್ದು. ಇನ್ನು ಈ ಕ್ಷೇತ್ರದ ಇನ್ನೊಂದು ಅಂತ ಹೇಳಿದ್ರೆ, ಇಲ್ಲಿ ವ್ಯಕ್ತಿಗಳಿಗೆ ಬೇಕಾದಂಥ ವಿಶೇಷವಾದಂತಹ ಒಂದು ಆಲಂಕಾರಿಕವಾದಂತಹ ಮಾತುಗಳಾಗಲಿ ಅಥವಾ ವಿಶೇಷವಾದಂಥ ವ್ಯಾವಹಾರಿಕವಾದ ವಿಚಾರಗಳಾಗಲಿ ಇಲ್ಲಿ ಬೆಲೆ ಇಲ್ಲ. ಆದರೆ ಇಲ್ಲಿ ಹೇಗೆ ವಿಶೇಷ ಉಂಟು ಅಂತ ಹೇಳಿದರೆ, ಇಲ್ಲಿ ಈ ಕ್ಷೇತ್ರಗಳಲ್ಲಿ ನಮ್ಮ ದೇವಸ್ಥಾನದಲ್ಲಿ ದೇವರಿಗೆ ಬೇಕು ಅಂತ ಹೇಳಿದರೆ ಎಲ್ಲಿಯವರು ಬಂದೆ, ಹಿಂದೆ ಮೈಸೂರು ಮಹಾರಾಜರು ಅವರಿಗೆ ಎಲ್ಲಿ ಆ ಸ್ವಪ್ನಾವಸ್ಥೆಯಲ್ಲಿ ಯಾವುದೋ ಒಂದು ಕೇಳಿಕೊಂಡು ಅವರು ಬಂದಂತಹ 1933ನೇ ಇಸವಿಯಲ್ಲಿ ಬಂದು ಅವರು ವಿಶೇಷ ಸೇವೆಯನ್ನು ಕೊಟ್ಟು ಹೋಗಿದ್ದಾರೆ. ಆಮೇಲೆ ಯಾರು ನಮ್ಮ ಮಹಾಮಾತೆ ರಾಜಮಾತೆಯು ಬಂದು ಪೂಜೆ ಮಾಡಿ ಹೋಗಿದ್ದಾರೆ. ಆಮೇಲೆ ಮತ್ತೆ ತುಂಬ ಸಮಯದಲ್ಲಿ ಅವರು ಬಂದು ಹೋಗಿದ್ದಾರೆ ಎಂಬಂಥದ್ದುಂಟು. ಹಾಗೆ ಇಲ್ಲಿಯ ಇತಿಹಾಸ ಮೈಸೂರು ಮಹಾರಾಜರ ಆಡಳಿತದಲ್ಲಿ ಕೂಡ ಇತ್ತು ಎಂಬಂಥ ಕತೆ. ಹಿಂದೆ ಈ ಟಿಪ್ಪು ಸುಲ್ತಾನ್ ಕೂಡ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ಅವನ ತನ್ನದೇ ಆದ ದಾರಿಯಲ್ಲಿ ಹೋದಾಗ ಅವನಿಗೆ ವಿಶೇಷವಾಗಿ ಆ ಮಹಾಮಾತೆಯಲ್ಲಿ ಭಕ್ತಿ ಮೂಡಿ ಅವನು ಕೂಡ ದೇವಿ ಅನುಗ್ರಹ ಪಡ್ಕೊಂಡಂಥ ಒಂದು ಕತೆ ಅದು ಇದ್ದು ಇವತ್ತು ಕೂಡ ಮುಸಲ್ಮಾನ ಕಟ್ಟೆ ಅಲ್ಲಿ ಒಂದು ಸುಲ್ತಾನ್ ಕಟ್ಟೆ ಅಂತ ಹೇಳುವಂಥದ್ದೊಂದು ಇವತ್ತು ಕೂಡ ಇಲ್ಲ ಐತಿಹ್ಯ ಉಂಟು. ಚರಿತ್ರಾದೃಷ್ಟಿಯಲ್ಲಿ ನೋಡಿದರೂ ಕೂಡ ಈ ಕ್ಷೇತ್ರ ಬಹಳ ಪ್ರಸಿದ್ಧಿಯನ್ನು ಹೊಂದಿದಂಥ ಒಂದು ಕ್ಷೇತ್ರವಾಗಿದೆ. ಅಂತಹ ಕ್ಷೇತ್ರ ಇವತ್ತು ಭಕ್ತ ಜನರ ಉದ್ಧಾರಕ್ಕಾಗಿ ಆ ಮಹಾಮಾತೆಯು ಇವತ್ತು ಬ್ರಹ್ಮಕಲಶದ ಸನ್ನಿಹದಲ್ಲಿ ಆ ಬ್ರಹ್ಮಕಲಶ ನಿರೀಕ್ಷೆ ಮಾಡ್ತಾ ಇದ್ದಾಳೆ ಎಂಬಂತಹ ವಿಚಾರದಲ್ಲಿ ಇವತ್ತು ಭವ್ಯವಾಗಿ ಇವತ್ತು ನೋಡ್ತಾ ಇದ್ದಾಳೆ. ಆದ್ದರಿಂದ ಆ ಮಹಾತೆ ಈ ಕಾಲದಲ್ಲಿ ನಾವು ಹೇಳಬೇಕೆಂದರೆ ಆ ಮಹಾಮಾತೆಯು ವಿಶೇಷವಾಗಿ ನಾವು ಲೋಕದಲ್ಲಿ ಆ ಮಹಾಮಾತೆಯ ಆವಿರ್ಭವಿಸಬೇಕು ಆ ಕಾಲದಲ್ಲಿ ಶತ್ರುಗಳು, ರಾಕ್ಷಸರು ಹೀಗೆ ನಾವು ನೋಡ್ತಾ ಇದ್ದೇವೆ. ಅದು ಇವತ್ತು ನಮ್ಮಲ್ಲಿಯೇ ನಮ್ಮ ಸಮಾಜದಲ್ಲಿ ಇರತಕ್ಕಂತಹ ಎಲ್ಲ ರೀತಿಯ ಕೆಲವು ಶತ್ರುಗಳಿದ್ದಾರೆ. ಅದು ನಮ್ಮ ಒಳಗಿರ್ಬೋದು, ಮಾತ್ಸರ್ಯಾದಿಗಳು, ನಾವು ಷಡ್ವೇರಿಗಳು ಹೇಳ್ತೇವೆ, ಅಥವಾ ಹೊರಗಿನಲ್ಲಿಯೂ ಕೂಡ ನಮ್ಮಲ್ಲಿ ಒಂದು ರೀತಿಯ ಅಸೂಯಾದಿಗಳು, ಮಾತ್ಸರ್ಯಗಳು ಬಂದು ನಮ್ಮ ಸಮಾಜದಲ್ಲಿ ಬರತಕ್ಕಂಥ ತುಂಬ ಸಮಸ್ಯೆಗಳು. ಆ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಾದ್ರೆ ನಾವು ನೋಡುವಂಥ ಧಾರ್ಮಿಕನಲ್ಲಿ ಒಂದೇ, ಮಹಾಮಾತೆ ಅವರಿಗೆಲ್ಲ ಸದ್ಬುದ್ಧಿಯನ್ನು, ಒಳ್ಳೆಯ ವಿಚಾರವನ್ನು ಕೊಟ್ಟು ಎಲ್ಲ ಐಕ್ಯಮತ್ಯದಿಂದ ಸಹಬಾಳ್ವೆಯನ್ನು ಸಮರ್ಥಿಯನ್ನು ನಡೆಸಿಕೊಂಡು ಹೋಗುವ ಹಾಗೆ ಆ ಮಹಾಮಾತೆಯು ಈ ಪುಣ್ಯ ಸಂದರ್ಭದಲ್ಲಿ ಎಲ್ಲರಿಗೂ ಅನುಗ್ರಹ ಮಾಡಿ ನಡೆಸಿಕೊಳ್ಳಿ ಅಂತ ಹೇಳಿ ನಾವು ಇದನ್ನು ಹೇಳ್ಬೋದು. ನಮ್ಮ ಈ ಕ್ಷೇತ್ರದಲ್ಲಿ ಹಿಂದೆ ಇದ್ದಂತಹ ಕ್ಷೇತ್ರ ನೋಡಿ, ಒಂದು ವಿಚಾರಗಳನ್ನ ಹೇಳುವಾಗ ಅದರ ಸ್ವಲ್ಪ ಹಿನ್ನೆಲೆಯಲ್ಲಿ ಹೇಳಬೇಕಾದ್ರೆ, ಪ್ರಾಚೀನ ಕಾಲದಲ್ಲಿದ್ದಂತಹ ದೇವಸ್ಥಾನಗಳು
ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಈ ದೇವಸ್ಥಾನಗಳು ಅಂದರೆ ಇದೀಗ ಸೀಮೆ ದೇವಸ್ಥಾನ ಅಂತ ಒಂದು 16 ಸೀಮೆಗಳೆಲ್ಲ ಉಂಟು. ಇದಕ್ಕೆ ಸೀಮೆ ಅಂತ ಹೇಳಿ ಸೀಮಾಂತವಾಗಿ ಒಂದು ಗುರುತಿಸಲ್ಪಟ್ಟಂಥ ಸ್ಥಳಗಳಿರುವಂತಹ 16 ಸೀಮೆಗಳು ಬಹಳ ದೊಡ್ಡ ದೇವಸ್ಥಾನಗಳು. ಅದಕ್ಕೆ ನಮ್ಮದು ಇಲ್ಲಿ ಹೇಳು 10,000 ಸೀಮೆ ಅಂತ ನಾವು ಹೇಳ್ತೇವೆ ಇಲ್ಲಿಗೆ. ಈ ಇಂತಹ ದೇವಸ್ಥಾನ ಕಟ್ಟುವಾಗ ಆವಾಗಲೇ ಒಂದು ರೀತಿಯಲ್ಲಿ ಶಿಲ್ಪಶಾಸ್ತ್ರಕ್ಕೆ ಅನುಗುಣವಾಗಿ ಕಟ್ತಾರೆ ಅವರು. ಈಗ ಎಲ್ಲ ದೇವಸ್ಥಾನಗಳಿರೋದ್ರೆ ಒಂದು ಒಳಗಿರತಕ್ಕಂತಹ ಒಂದು ಗರ್ಭಗುಡಿ, ಆಮೇಲೆ ಒಳಗಿನ ಅಂತರಂಗಣ, ಆಮೇಲೆ ಹೊರಗಿನಂಥ ಬಾಹ್ಯಾಂಗಣ, ಆಮೇಲೆ ರಾಜಾಂಗಣ ಅಂತ ಇರ್ಬೋದು. ಆದರೆ ಇಲ್ಲಿ ಹಾಗಲ್ಲ. ಇಲ್ಲಿ ಇದರ ಕ್ಷೇತ್ರದ ವ್ಯಾಪ್ತಿ ಬಹಳ ವಿಸ್ತೃತವಾಗಿತ್ತು ಅಂತ. ಮೊದಲು ಈ ದೇವಸ್ಥಾನದ ವ್ಯಾಪ್ತಿ, ದೇವಸ್ಥಾನದ ಹೊರಗೆ ಒಂದು ನಾವು ತುಳುವಿನಲ್ಲಿ ಹೇಳುವಾಗ 4 ಕಲ್ಲು ಅಂತ ಒಂದು ಹೇಳ್ತಾಯಿದ್ರು. 4 ಕಡೆ 4 ದಿಕ್ಕುಗಳಲ್ಲಿ 4 ಕಲ್ಲುಗಳ ಒಂದು ಸಂಕಲ್ಪ ಇಟ್ಟುಕೊಂಡು ಪ್ರಮಾಣಪೂರ್ವಕವಾಗಿ ಆ ಕಲ್ಲಿನ ಒಳಗೆ ಏನಾದರೂ ಆ ಶೌಚಾದಿಗಳು ನಡೆದರೆ ದೇವಸ್ಥಾನದಲ್ಲಿ ಪೂಜಾ ಕೈಗೆ ನಡೆಯದೇ ಇರುವಂತಹ ಸಂದರ್ಭ ಇತ್ತು. ಕಾಲಘಟ್ಟಗಳಲ್ಲಿ ಇವತ್ತು ನಾವು ಸುಧಾರಿತವಾದ ಸಮಾಜ, ಎಲ್ಲರಿಗೂ ಧಾರ್ಮಿಕ ಪ್ರಜ್ಞೆ ಇರುವುದಿಲ್ಲ ಅಥವಾ ಧಾರ್ಮಿಕ ಹೇಳುವಂಥದ್ದು ವಿಚಾರ ಕೇಳುವಂತಹ ವ್ಯವಧಾನಗಳಿಲ್ಲ. ಆವಾಗ ನಮ್ಮ ಹಿಂದಿನ ಒಂದು ದೇವಸ್ಥಾನದಲ್ಲಿದ್ದಂಥ ಕೆಲವರೆಲ್ಲ ಸೇರಿ ಆ 4 ಕಲ್ಲು ಎಂಬುದನ್ನು ದೇವಸ್ಥಾನದಿಂದ ದೂರ ಇದ್ದ ಕಲ್ಲುಗಳನ್ನೆಲ್ಲ ಅತ್ಯಂತ ಸನಿಯಕ್ಕೆ ಹಾಕಿದ್ದಾರೆ. ಇದರ ಅರ್ಥ ಅಂತಂದರೆ ಇದರ ವ್ಯಾಪ್ತಿ ಎಷ್ಟು ದೊಡ್ಡದಿತ್ತು, ಇದರ ವ್ಯಾಪ್ತಿ ಎಷ್ಟು ದೊಡ್ಡದಾಗಿತ್ತು. ಯಾಕಂದರೆ ಅದು ಯಾಕೆ ಅಂದರೆ ವ್ಯವಹಾರದಲ್ಲಿ ಬರುವ ತೊಂದರೆಗಳು. ಉದಾಹರಣೆಗೆ ಒಂದು ಊರಲ್ಲಿ ಯಾರೋ ಒಬ್ಬರು ಯಾವುದೋ ಒಂದು ಅನ್ಯಮತಿಯರೇ ಯಾರೊಬ್ಬರು ತೀರಿ ಹೋದರು. ಅಂತಹ ಸಂದರ್ಭದಲ್ಲಿ ಆ ಮೃತದೇಹವನ್ನು ಇಟ್ಟುಕೊಂಡು ಇಲ್ಲಿ ಪೂಜೆ ಆಗೋದಿಲ್ಲ. ಅವನು ಕೇಳಲಿಕ್ಕೆ ಅವರ ಕ್ರಮ ಬೇರೆ. ಹಿಂದೂಗಳಾದರೆ ಹೇಳ್ಬೋದು. ಇಂಥದ್ದೆಲ್ಲ ಹಿಂದೆ ಕೆಲವು ಅನುಭವಕ್ಕೆ ಬಂದಾಗ ನಮ್ಮ ಹಿರಿಯರು ಅದನ್ನು ಆ ದೇವಸ್ಥಾನ ಅತ್ಯಂತ ಒಂದು ಪರ್ಲಾಂಗ್ ಸನಿಯಕ್ಕೆ ತಂದು ಆ 4 ಕಲ್ಲು ಅಂತ ಇಟ್ಟಿದೆ. ಹಾಗೆ ಅಷ್ಟು ವ್ಯಾಪ್ತಿಯಲ್ಲಿ ಮತ್ತು ಎಲ್ಲ ಜನಾಂಗದರೂ ಪೂಜಿಸಕ್ಕಂಥ ಮಹಾಮಾತೆ ಇದೆ. ನಾವು ಇದನ್ನು ಇಲ್ಲಿ ಹೇಳಬೇಕಾಗ್ತದೆ. ಯಾಕಂದರೆ ಪೊಳಲಿ ದೇವಸ್ಥಾನ ಜಾತ್ರೆ ಅಂದರೆ ಎಲ್ಲರೂ ಕೂಡ ಇವತ್ತು ಕೂಡ ನಮ್ಗೆ ಗೊತ್ತಿದ್ದ ಹಾಗೆ ಎಷ್ಟೋ ಜನರು ಪರ ರಾಷ್ಟ್ರದಲ್ಲಿದ್ದರೂ ಕೂಡ ಪೊಳಿ ಜಾತ್ರೆಗೆ ಆಗುವಾಗ ಜಾತ್ರೆ ಹೇಳಿ ಬರುವವರಿದ್ದಾರೆ. ಅದರಿಂದ ಬಹಳ ಅದೊಂದು, ಯಾಕಂದರೆ ಆ ಮಹಾಮಾತೆ ಹಾಗೆ ಸಮಾಜದಲ್ಲಿ ಏನೇ ಇರಲಿ ಮಹಾಮಾತೆ ಎಲ್ಲರೂ ಕೂಡ ಅನುಗ್ರಹಿಸಿದ್ದಾಳೆ, ಯಾರನ್ನು ಕೂಡ ಬಿಡಲಿಲ್ಲ ಅವಳು. ದೇವರಲ್ಲಿ ದೇವರು ಅವರಿಗೆ ಮಾತ್ರ ಅನುಗ್ರಹ ಮಾಡ್ತೇವೆ, ಇವರಿಗೆ ಮಾತ್ರ ಅನುಗ್ರಹ ಇಲ್ಲ. ದೇವರು ನೋಡುವಂತಹ ವ್ಯಕ್ತಿಗಳು ಏನಾದ್ರು ಮಾಡಿರ್ಬೋದು ಅಷ್ಟೇ ವಿನ ದೇವರಲ್ಲಿ ಯಾವತ್ತೂ ಕೂಡ ತಾರತಮ್ಯ ಬರಲೇ ಇಲ್ಲ. ಮಹಾಮಾತೆ ಅಷ್ಟು ಅದ್ಭುತ ರೀತಿಯಲ್ಲಿ ಇದುವರೆಗೆ ನಡೆದು ಬಂದಂತಹ ಕ್ರಮ ನಾವು ನೋಡ್ತಾ ಇದ್ದೇವೆ. ಎಷ್ಟೋ ಜನರು ಬೇರೆ ಜನಾಂಗದವರು ಅಥವಾ ಬೇರೆ ಮತಸ್ಥರು ಕೂಡ ದೇವರಿಗೆ ವಿಶೇಷ ಸೇವೆಯನ್ನು ಕೊಟ್ಟು ಅವರಿಂದ ದೇವರು ವಿಶೇಷದ ಕಾಣಿಕೆ ತಗೊಂಡಂಥ ಪ್ರಸಂಗಗಳು ಈ ಕ್ಷೇತ್ರದಲ್ಲಿ ನಾವು ಸ್ಥಳ ಪುರಾಣಗಳಲ್ಲಿ ಮುಂದೆ ಬಂದ ಕಥೆಗಳಲ್ಲಿ ಕೂಡ ನೋಡ್ತಾ ಇದ್ದೇವೆ. ಹೀಗೆ ಆ ಮಹಾಮಾತೆಯ ಹಿಂದಿನ ಚರಿತ್ರೆಯನ್ನು ಕಂಡಾಗ ಹಿಂದೆ ಒಂದು ಆಗಮೋಕ್ತವಾದ ಕ್ರಮಕ್ಕೆ ಒಂದು ಶಾಸ್ತ್ರೀಯ ಸಮ್ಮತವಾದಂಥ ಇದರಲ್ಲಿ ಆ ಶಿಲ್ಪಶಾಸ್ತ್ರಗಳು ಮಧ್ಯಕಾಲದಲ್ಲಿ ಒಂದಲ್ಲ ಈ ಸಲಹೆ ಅಂದರೆ ಎಲ್ಲರೂ ಕೂಡ ಶಾಸ್ತ್ರಜ್ಞರ ಆಗುವುದಿಲ್ಲ. ನಮ್ಮಲ್ಲಿ ಕೆಲವರಿಗೆ ಈ ಸುಂದರ ಬೇರೆ, ಶಾಸ್ತ್ರಸಮ್ಮತವಾದಂತಹ ಒಂದು ಪ್ರಾಸಾದ ನಿರ್ಮಾಣ ಬೇರೆ. ಹಾಗೆ ಮಧ್ಯಕಾಲದಲ್ಲಿ ಕೆಲವು ಸತಿ ಏನಾಗ್ತದೆ ಅಂತ ಹೇಳುವಾಗ ಅಲ್ಲಿ ಅದು ಜೀರ್ಣಗೊಂಡಾಗ ಅದನ್ನು ಅಲ್ಲಿಂದಲ್ಲಿ ಕೆಲವು ಮಾಡುವಂಥ ನಾವು ಈಗ ಈಗಿನ ಆಧುನೀಕರಣ ಭಾಗದಲ್ಲಿ ಕಾಂಕ್ರೀಟೀಕರಣ ಅಂತ ಇದೆ. ಹಾಗೆ ದೃಷ್ಟಿಯಲ್ಲಿ ಕೆಲವು ಸತಿ ಕೆಲವು ತೊಂದರೆಗಳಾಗಿದೆ. ಯಾಕಂತ ಹೇಳ್ತಂದರೆ ಇವತ್ತು ನಮ್ಮ ದೇವಸ್ಥಾನದ ಎದುರು ಭಾಗದ ಮುಖಮಂಟಪ ಬಹಳ ಹಿಂದೆ ಸಾಧಾರಣ 42ರಲ್ಲಿ ಒಂದು ನಮ್ಮ ಅಚ್ಚಾದಂತಹ ಸ್ಥಳಪುರಾಣದಲ್ಲಿ ಆ ಪುರ ಈಗ ನಾವು ಹೊಸ್ತು ಏನು ಮಾಡಿದೆ ಹಾಗೆ ಇತ್ತು. ಆವಾಗ ಸಹ ಆ ಸ್ಥಳಪುರಾಣದಲ್ಲಿ ಆಚು ಇತ್ತು. ಆದ್ದರಿಂದ ಹಿಂದೆ ಇದ್ದದಕ್ಕೆ ಈಗ ಏನಿತ್ತು ಕೇಳಿದೆ ಬಹಳ ಹಿಂದೆ ಇದ್ದ ಕ್ರಮದಲ್ಲೇ ಈಗ ಸಾಮಾನ್ಯವಾಗಿ ಹೋಗಿದೆ ದೇವಸ್ಥಾನ. ಆ ರೀತಿಯಲ್ಲೇ ಬಂದಿದೆ. ಆಮೇಲೆ ನಾವು ನೋಡುವಾಗ ಒಂದು ರೀತಿಯ 4 ಕುಂದ ಹಾಕಿ ಒಂದು ಕಾಂಕ್ರೀಟೀಕರಣ ಇತ್ತಲ್ಲಿ. ನಾವು ಹೇಳಿದ್ವಿ ಅದು ಬಹಳ ಎತ್ತರ ಇತ್ತು, ಈಗ ಇಲ್ಲಿಗೆ ತಗ್ಗಾಗಿದೆ, ಈಗ ಇದಕ್ಕೆ ಅಪೇಕ್ಷೆ ಅದನ್ನು ಕೆಲವು ಇದನ್ನು ಮಾಡುವವರು ಇದ್ದವರು ಅದನ್ನು ವಿರೋಧ ಮಾಡುವರಿರ್ಬೋದು. ಆದರೆ ಬಹಳ ಹಿಂದೆ ಹೇಗಿತ್ತು ಹಾಗೆ ಈಗ ದೇವಸ್ಥಾನ ಆಗಿದೆ. ಸಣ್ಣ ಪುಟ್ಟ ಲೋಪಗಳು ಎಲ್ಲದರಲ್ಲಿ ಬರ್ತದೆ. ಆ ರೀತಿಯಲ್ಲಿ ಆ ದೇವಸ್ಥಾನ ಆದಂತಹ ಕ್ರಮ ಬರ್ತದೆ. ಅಂದರೆ ಇಲ್ಲಿ ಒಳಗಿರತಕ್ಕಂತಹ ಹೀಗೆ ಇರಬೇಕಾದ್ರೆ ಒಂದು ಒಳಗೆ ಅದಕ್ಕೊಂದು ಆಯವತ್ತಾದಂಥ ಗರ್ಭಗುಡಿಯ ಒಳಗೆ ಅಂತರಹಾರ ಆದ ಮೇಲೆ ಆಮೇಲೆ ನಮಗೆ ಪೌಳಿಯಿಂದ ಹೊರಗೆ ಬರೋಂತಹ ಒಳಗಿನ ಅಂಗಣ, ಆಮೇಲೆ ಹೊರಗಿನ ಅಂಗಣ, ಆಮೇಲೆ ರಾಜಾಂಗಣ, ಹೀಗೆ ಎಲ್ಲ ಒಂದು ಕ್ಷೇತ್ರಕ್ಕೆ ಬೇಕಾದಂತಹ ಎಲ್ಲ ಅವೆಗಳ ಪರಿಪೂರ್ಣತೆ ಹೊಂದಿದಂಥ ಒಂದು ಕ್ಷೇತ್ರ. ಅದಕ್ಕನುಗುಣವಾಗಿ ಶಿಲ್ಪಶಾಸ್ತ್ರಕ್ಕೆ ಇವತ್ತು ನಿರ್ಮಾಣ ಆಗ್ತಾ ಉಂಟು. ಎಲ್ಲ ದೇವಸ್ಥಾನದಲ್ಲೂ ಕೂಡ ಒಂದು ದೇವಸ್ಥಾನ ನಿರ್ಮಾಣ ಮಾಡುವಾಗ ನಾನು ಆಗ ಹೇಳಿದ ಹಾಗೆ ಪುನಃ ಚರಿತ್ರೆ ಆಗ್ತದೆ. ಕೆಲವರಿಗೆ ಏನಾಗ್ತದೆ ಅಂದರೆ ಎಲ್ಲರೂ ಶಾಸ್ತ್ರಜ್ಞರಲ್ಲ ಅಷ್ಟೇ ಹೇಳಬೇಕು ನಾವು. ಕೆಲವು ಸಣ್ಣ ಪುಟ್ಟ ವಿಷಯಗಳ ವಿರೋಧ ಬರ್ತದೆ. ಹಾಗಾಗಿ ನೋಡಿ ಈ ಸಲವೂ ನಾವು ಮಾಡುವಾಗ ಕೆಲವು ಕಡೆಗಳಲ್ಲಿ ಅದು ಪರಿಪೂರ್ಣತೆಗೆ ಬೇಕಾದಂಥ ಸಣ್ಣ ಪುಟ್ಟ ವಿಚಾರಗಳು ಕೆಲವು ಈಗ ಸದ್ಯಕ್ಕೆ ಬೇಡ ಅಂತ ಕೈಬಿಟ್ಟ ವಿಚಾರ ಇರ್ಬೋದು. ಯಾವ ಉದಾಹರಣೆ ಹೊರಗಿನ ಅಂಗಣದಲ್ಲಿ ಆಗುವಾಗ ಒಂದು ಪ್ರಾಸಾದ ತೆಗೆಯುವುದಕ್ಕೆ ಕೆಲವ್ರದ್ದು ಸ್ವಲ್ಪ ವಿರೋಧಗಳೆಲ್ಲ ಇರಬಹುದು. ಅದು ಕಾಲಘಟ್ಟದಲ್ಲಿ ದೇವರು ನಡೆಸ್ತಾರೆ. ಯಾಕಂದರೆ ನಾವು ಇವತ್ತು ಅದರ ಬಗ್ಗೆ ಹೇಳುವಾಗಿಲ್ಲ. ಹಾಗಾಗಿ ಪರಿಪೂರ್ಣವಾದಂತಹ ಆಯವತ್ತಾದಂತಹ ಶಿಲ್ಪಶಾಸ್ತ್ರಕ್ಕೆ ಅನುಗುಣವಾದಂತಹ ಭವ್ಯವಾದ ದಿವ್ಯವಾದಂತಹ ಮಹಾಮಾತೆಯ ಒಂದು ದೇವಸ್ಥಾನ ಇವತ್ತು ನಿರ್ಮಾಣವಾಗಿದೆ ಅಂತ ನಾವು ಹೇಳ್ಬೋದು.
ವೀಕ್ಷಕರು, ಇಷ್ಟೋ ತನಕ ಈ ಒಂದು ಕಾರ್ಯಕ್ರಮದಲ್ಲಿ ವಿಸ್ತೃತವಾಗಿ ಈ ರಾಜರಾಜೇಶ್ವರಿ ಕ್ಷೇತ್ರದ ಇತಿಹಾಸ, ಹಿನ್ನೆಲೆ ಆಗಿರ್ಬೋದು, ಅಥವಾ ದೇವರ ವಿಚಾರ ಆಗಿರ್ಬೋದು, ಮೂರ್ತಿ ಆಗಿರ್ಬೋದು, ಅಥವಾ ಪ್ರಸ್ತುತ ಈಗ ಇರುವಂತಹ ಜೀರ್ಣೋದ್ಧಾರ ಸಂದರ್ಭಗಳಲ್ಲಿ ಈಗ ಇರುವಂತಹ ಏನೊಂದು ವಿಶೇಷವಾಗಿದೆ ವಿನ್ಯಾಸ ಆಗಿರ್ಬೋದು, ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಹೆಚ್ಚಿನದಂಥ ಮಾಹಿತಿಗಳನ್ನು ನೀಡಿದಂತಹ ವೇದಮೂರ್ತಿ ಅನಂತ ಪದ್ಮನಾಭ ಉಪಾಧ್ಯಾಯ ಇವರಿಗೆ ಸುದ್ದಿನ ತಂಡದಿಂದ ವಿಶೇಷವಾಗಿರುವಂತಹ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.